ಮುಖ್ಯ ಪ್ರಾಣರನ್ನು ವಂದಿಸುತ್ತಾ ಇಲ್ಲಿ ನೆರೆದಿರುವ ಪೂಜ್ಯ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಯತಿಗಳ ಚರಣಾರವಿಂದಗಳಿಗೆ ವಂದಿಸುತ್ತಾ ಈ ವೇದಿಕೆಯಲ್ಲಿ ಆಸೀನರಾದ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದ ಹಿರಿಯರೇ, ನಿಮಗೆಲ್ಲರಿಗೂ ನಾನು ಶಿರಬಾಗಿ ವಂದಿಸುತ್ತಿದ್ದೇನೆ. ನಾನು ಇವತ್ತು ನನ್ನ ಯಕ್ಷಗಾನದಲ್ಲಿ ನನ್ನ ಅನುಭವವನ್ನು ಹೇಳಲಿಕ್ಕೆ ಇಲ್ಲಿ ವೇದಿಕೆಯಲ್ಲಿ ನಿಂತಿದ್ದೇನೆ. ನಾನು 3 ವರ್ಷಗಳಿಂದ ಯಕ್ಷಗಾನ ಕಲಿತಿದ್ದೇನೆ. ನಮ್ಮದು ಯಕ್ಷಗಾನ ಪರಂಪರೆ. ನನ್ನ ಅಜ್ಜ ತಂದೆಯವರು ಇಬ್ಬರು ಸಹ ಯಕ್ಷಗಾನ ಕಲಾವಿದರಾಗಿದ್ದರು. ಇದು ನನ್ನ ಗಮನವನ್ನು ಯಕ್ಷಗಾನದೆಡೆಗೆ ಸೆಳೆಯಿತು. ಯಕ್ಷಗಾನದ ವೇಷಭೂಷಣವನ್ನು ಧರಿಸಿ ಈ ವೇದಿಕೆಯಲ್ಲಿ ನರ್ತಿಸುವ ಅನುಭವವೇ ಬೇರೆ. ಈ ಪ್ರತಿಯೊಂದು ಶಾಲೆಯಲ್ಲಿ ಹೀಗೆ ಯಕ್ಷಗಾನವನ್ನು ಕಲಿಸಬೇಕು ಎಂಬುದನ್ನು ಪ್ರಾರಂಭಿಸಿದ್ದು ಮಾಜಿ ಶಾಸಕರಾದ ರಘುಪತಿ ಭಟ್ ಇವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ ಯಕ್ಷಗಾನವನ್ನು ಪ್ರದರ್ಶಿಸಲು ಅವಕಾಶ ಮಾಡಿಕೊಟ್ಟ ಯಕ್ಷ ಶಿಕ್ಷಣ ಟ್ರಸ್ಟಿನ ಎಲ್ಲ ಸದಸ್ಯರಿಗೂ ನನ್ನ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಈ ಯಕ್ಷಗಾನದಲ್ಲಿ ಪಾಲ್ಗೊಳ್ಳಲು ನಮ್ಮ ಶಾಲೆಯ ಮುಖ್ಯ ಪ್ರಾಂಶುಪಾಲರಿಗೂ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ನನ್ನನ್ನು ಪ್ರೋತ್ಸಾಹಿಸಿದ ಶಿಕ್ಷಕ ವೃಂದ ಹಾಗೂ ನನ್ನ ಮಾತಾಪಿತರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಯಾವುದೇ ವಿದ್ಯೆಯನ್ನು ಕಲಿಸಲು ಗುರುಗಳು ಬೇಕೇ ಬೇಕು. ಹಾಗಿರುವುದರಿಂದ ನನಗೆ ಯಕ್ಷಗಾನವನ್ನು ಕಲಿಸಿದ ಗುರುಗಳಿಗೆ ಮುಖ್ಯವಾಗಿ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ಬಾಳ್ಗೆ.